ಹೇ ಮಕ್ಳ 3 ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆಯಾ ನಿಮ್ಗೆ? ಎಲ್ಲಾದ್ರೂ ಮಾರ್ಕ್ಸ್ ಕಳ್ಕೊತಾ ಇದೀರಾ? ಯಾವ್ದು ಕಾಂಪ್ಲೆಕ್ಸ್ ಅನಿಸ್ತಾ ಇದೆ ಅಂತ ಕಾಮೆಂಟ್ ಹೇಳ್ತೀರಾ? ಕಾಮೆಂಟ್ ಅಲ್ಲಿ ಹೇಳಿರಿ ನಿಮ್ಗೆ ಯಾವ ಚಾಪ್ಟರ್ ಇಂದ ನಿಮ್ಗೆ ಕ್ವೆಶನ್ಸ್ ಕಾಂಪ್ಲೆಕ್ಸ್ ಅನಿಸ್ತಾ ಇದೆ ಅಂತ. ಯಾಕಂದ್ರೆ ಇಲ್ಲಿ ನಾನು ಕವರ್ ಮಾಡ್ತಾ ಇರೋದು 3 ಮಾರ್ಕ್ಸ್ ಇಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಕೊನೆವರೆಗೂ ನೋಡಿ ನಿಮ್ಗೆ ಒಂದು ಟಿಪ್ ಕೂಡ ಇಲ್ಲಿ ಹೇಳ್ತೀನಿ. ಸೊ ನೋಡಿ 3 ಮಾರ್ಕ್ಸ್ ಕ್ವೆಶನ್ಸ್ ಇದ್ದಲ್ಲಿ ನಿಮ್ಗೆ ಪ್ರಾಬಬಿಲಿಟಿಯಿಂದ ಕ್ವೆಶನ್ ಬರುತ್ತೆ. ಸೊ ಪ್ರಾಬಬಿಲಿಟಿಯಿಂದ ನೀವು ಡೈರೆಕ್ಟ್ ಕ್ವೆಶನ್ ಅಂದಿರೋಕ್ಕಿಂತನೂ ಯು ಹ್ಯಾವ್ ಟು ಡ್ರಾ ದ ಟೇಬಲ್ ಹಾಕೊಂಡು ಸಾಲ್ವ್ ಮಾಡ್ಕೋಬೇಕು. ಒಂದೊಂದ್ಸರಿ ಕ್ವೆಶನ್ ಟ್ವಿಸ್ಟ್ ಮಾಡಿ ಕೊಡೋ ಚಾನ್ಸಸ್ ಇರುತ್ತೆ. ಪ್ರಿಪರೇಟರಿ ಕೇಳಿದ್ರು. ಸೊ ಆತರ ಕ್ವೆಶನ್ಸ್ ನ ಅಬ್ಸರ್ವ್ ಮಾಡಿ ಬರೀತಾ ಹೋಗಿ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಚಾಪ್ಟರ್ ಇಂದ ಅಂತಂದ್ರೆ ನಿಮ್ಮ ಬಹುಪದೋಕ್ತಿ ಚಾಪ್ಟರ್ ಇಂದ ಅಂತೂ ತುಂಬಾ ಸಿಂಪಲ್ ಆಗಿ ಕ್ವೆಶನ್ ಬರುತ್ತೆ. ಗ್ರಾಫ್ ನೋಡ್ಬಿಟ್ಟು ಪಾಲಿನಾಮಿಯಲ್ ಬರೆಯೋದು. ಪಾಲಿನಾಮಿಯಲ್ ಕೊಟ್ಟಾಗ ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಗಳ ಮೊತ್ತ, ಝೀರೋಗಳ ಗುಣಲಬ್ಧದ ಮೇಲೆ ಪ್ರಶ್ನೆ 3 ಮಾರ್ಕ್ಸ್ ಇರುತ್ತೆ. ಅದನ್ ಬಿಟ್ರೆ ನೀವು ಅದೇ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಅನ್ಕೊಂಡಾಗ ವರ್ಡ್ ಪ್ರಾಬ್ಲಮ್ ಬರುತ್ತೆ ಅಲ್ವಾ. ಹೇಳಿದ್ನಲ್ಲ ನಿಮ್ಗೆ ಪಾಲಿನಾಮಿಯಲ್ ಬಹುಪದೋಕ್ತಿಯಿಂದ ಗ್ರಾಫ್ ಮೇಲಿಂದ ಕೂಡ ಕ್ವೆಶನ್ ಬರುತ್ತೆ. ಈ ತರ ಪ್ರಶ್ನೆಗಳನ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಅಂಡ್ ಆಲ್ಸೋ ಟ್ರಯಾಂಗಲ್ ಇಂದ ಒಂದು 3 ಮಾರ್ಕ್ಸ್ ಒಂದು ಪ್ರೂಫ್ ಬರುತ್ತೆ. ಇದು ತುಂಬಾ ಕೇಳಿರುವಂತ ಪ್ರಶ್ನೆ. ಈ ಕ್ವೆಶನ್ ಏನಿದೆ ತುಂಬಾ ಕೇಳಿರುವಂತ ಪ್ರಶ್ನೆ. ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಅಂಡ್ ಕೋಆರ್ಡಿನೇಟ್ ಜಾಮೆಟ್ರಿ ಇಂದ ನಿರ್ದೇಶಾಂಕ ರೇಖಾಗಣಿತದಿಂದ ನಿಮ್ಗೆ ಅಪ್ಲಿಕೇಶನ್ ಕ್ವೆಶನ್ ಬರುತ್ತೆ. ಸೊ ಈ ತರ ಅಪ್ಲಿಕೇಶನ್ ಕ್ವೆಶನ್, ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಅಪ್ಲಿಕೇಶನ್, ಸೆಕ್ಷನ್ ಫಾರ್ಮುಲಾ ಮೇಲೆ ಅಪ್ಲಿಕೇಶನ್. ಪ್ರಿಪರೇಟರಿ ಎಕ್ಸಾಮ್ ಕೊಟ್ಟಿದ್ರಲ್ಲ ಕ್ವೆಶನ್ ನೆನಪಿದ್ಯಾ? 2 ಮೀಡಿಯನ್ ಕೊಟ್ಟು ಟ್ರೈ ಸೆಕ್ಷನ್ ಅಂತ ಕೊಟ್ಟಿದ್ರು. ಕೊಲಿನಿಯಾರಿಟಿ ಕೊಡಬಹುದು, ಸರ್ಕಲ್, ರೇಡಿಯಸ್, ಆ ತರ ಕ್ವೆಶನ್ಸ್ ಕೂಡ ಕೇಳಬಹುದು. ಸೊ ಅಪ್ಲಿಕೇಶನ್ ಕ್ವೆಶನ್ ಬರ್ತಾವೆ 3 ಮಾರ್ಕ್ಸ್ ಅಲ್ಲಿ. ಏರಿಯಾ ರಿಲೇಟೆಡ್ ಟು ಸರ್ಕಲ್ ಅಲ್ಲಿ ಪಕ್ಕಾ ಕ್ವೆಶನ್ ಬರುತ್ತೆ ಇಲ್ಲಿ 3 ಮಾರ್ಕ್ಸ್ಗೆ. ಈ ತರ ಆದ್ರೂ ಕೊಡಬಹುದು. ಅಥವಾ ಡೈರೆಕ್ಟ್ ಆಗಿ ಸೆಕ್ಟರ್ ಅಂದ್ರೆ ತ್ರಿಜ್ಯಖಂಡದ ವಿಸ್ತೀರ್ಣ, ವೃತ್ತಖಂಡದ ವಿಸ್ತೀರ್ಣ, ಕಂಸದ ಉದ್ದ, ಇದರ ಮೇಲೆ ಪ್ರಶ್ನೆ ಕೂಡ ಬರಬಹುದು. ಸಿಂಪಲ್ ಆಗಿನೂ ಬರಬಹುದು ಅಥವಾ ಅಪ್ಲಿಕೇಶನ್ ಆದ್ರೂ ಬರಬಹುದು. ವರ್ಡ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಕ್ವಾಡ್ರಾಟಿಕ್ ಇಕ್ವೇಶನ್ ನಿಮ್ಮ ವರ್ಗ ಸಮೀಕರಣದಿಂದ. ಸೊ ಹಲವಾರು ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಈ ತರ ಕ್ವೆಶನ್ಸ್ ನ ರೆಗ್ಯುಲರ್ ಆಗಿ ನಾವು ಕ್ಲಾಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಕ್ಲಾಸ್ಗೆ ಜಾಯಿನ್ ಆಗಿ ಗ್ಯಾಪ್ ಡೇಸ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲಾ ತರ ಪ್ರಶ್ನೆಗಳನ್ನ ಕವರ್ ಮಾಡ್ತೀನಿ. ಇದನ್ನ ಮಾಡ್ಸಲ್ಲ ಅಂತ ಅಲ್ಲ, ನಿಮ್ಗೆ ಒಳ್ಳೆ ಸ್ಕೋರ್ ಬರ್ಬೇಕಲ್ವಾ, ನಿಮ್ಗೆ ಒಳ್ಳೆ ಸ್ಕೋರ್ ಬರ್ಬೇಕಂತ ನನ್ನ ಆಸೆ ಕೂಡ ಇದೆ. ಸೊ ಅದಕ್ಕೆ ನನ್ನಿಂದ ಆಗೋಷ್ಟೆಲ್ಲ ಹೆಲ್ಪ್ ಮಾಡ್ತೀನಿ. ಸೊ ನೀವು ಕೂಡ ಎಫರ್ಟ್ಸ್ ಹಾಕ್ಬೇಕು. ಓಕೆ, ನಿಮ್ಗೆ ಚಾಪ್ಟರ್ ಕಷ್ಟ ಆಗ್ತಾ ಇದೆ ಟ್ರಿಗ್ನೋಮೆಟ್ರಿದು. ಕಷ್ಟ ಆದ್ರೆ ಕಾಮೆಂಟ್ ಅಲ್ಲಿ ಬರೀರಿ ಯಾವ ಪಾರ್ಟ್ ನಿಮಗ್ ಕಷ್ಟ ಆಗುತ್ತೆ ಅಂತ. ಬಿಕಾಸ್ ಇದು ಅಂತೂ ನಿಮಗ್ ಕಷ್ಟ ಆಗ್ಬಾರ್ದು. ವ್ಯಾಲ್ಯೂಸ್ ಎಲ್ಲ ನೆನ್ಪಿದ್ಯಾ? ವ್ಯಾಲ್ಯೂಸ್ ನೆನ್ಪಿಲ್ಲ, ಆಗ್ತಾ ಇಲ್ಲ ಮೇಡಮ್, ಕಷ್ಟ ಆಗ್ತಾ ಇದೆ ಅಂತಂದ್ರೆ ನಾನು ಒಂದು ಶಾರ್ಟ್ ರಿಲೀಸ್ ಮಾಡಿದೀನಿ, ಹೇಗೆ ನೀವು ಎಲ್ಲಾ ವ್ಯಾಲ್ಯೂಸ್ ನೆನ್ಪಿಟ್ಕೋಬೇಕು ಅಂತ. ಅದನ್ನ ನೀವು ನೋಡಬಹುದು. ಈ ಟೇಬಲ್ ನ ಪೂರ್ತಿ ತುಂಬಾ ಈಸಿಯಾಗಿ ನೆನ್ಪಿಟ್ಕೋಬಹುದು. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಆ ಶಾರ್ಟ್ ಅಲ್ಲಿ. ಕ್ಲಾಸ್ ಅಲ್ಲೂ ಅಟೆಂಡ್ ಆಗಿ, ಕ್ಲಾಸ್ ಅಲ್ಲೂ ನಾನು ನಿಮ್ಗೆ ಆ ಟ್ರಿಕ್ ನ ಹೇಳ್ಕೊಡ್ತೀನಿ. ಇಲ್ಲೆಲ್ಲ ಡೈರೆಕ್ಟ್ ವ್ಯಾಲ್ಯೂ ಹಾಕ್ಬಿಡೋದು, ಕ್ಯಾಲ್ಕುಲೇಷನ್ ಮಾಡೋದು. ಕ್ಯಾಲ್ಕುಲೇಷನ್ ಅಂತೂ ನಿಮ್ಗೆ ಸಿಂಪಲ್ ಆಗಿ ಮಾಡಕ್ ಬಂದೇ ಬರುತ್ತೆ. ಸೊ ಈ ತರ ತುಂಬಾ ಈಸಿ ಪ್ರೂಫ್ ಕೊಟ್ಟಿದ್ದಾರೆ. ಇಲ್ಲಿ ಬರೀ ಟ್ರಿಗ್ನೋಮೆಟ್ರಿ ಅಲ್ಲ, ಆಲ್ಜಿಬ್ರಾನು ಯೂಸ್ ಮಾಡಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ನೀವು ಬೀಜಗಣಿತ ಅದನ್ನು ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡುವಂತ ಪ್ರಶ್ನೆ ನೋಡ್ತಾ ಇರಿ. ಟ್ರಯಾಂಗಲ್ ಇಂದ ಇನ್ನೊಂದ್ ತರ ಪ್ರೂಫ್ ಇದು ಕೂಡ ತುಂಬಾ ರಿಪೀಟ್ ಆಗಿರುವಂತದ್ದು. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಪ್ರಮೇಯದಿಂದ ಸಾಲ್ವ್ ಮಾಡಿರುವಂತ ಕ್ವೆಶನ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್. 3 ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೀನಿ. ತುಂಬಾ ರಿಪೀಟ್ ಆಗಿದ್ದಕ್ಕೆ ಹೇಳ್ತಾ ಇದೀನಿ. ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಮರಿಬೇಡಿ. ಈಸಿ ಕ್ವೆಶನ್ಸ್ ಇವೆಲ್ಲ, ರೈಟ್? ಪ್ರೊಬಾಬಿಲಿಟಿಯಿಂದ ಎಷ್ಟು ಕ್ವೆಶನ್ಸ್ ಮಾಡಿದ್ರು ಪರವಾಗಿಲ್ಲ, ಬಟ್ ನಿಮ್ಗೆ ಆಕ್ಚುಲಿ ಕ್ವೆಶನ್ ಸಾಲ್ವ್ ಮಾಡೋ ಟ್ರಿಕ್ ಗೊತ್ತಿರ್ಬೇಕು ಮಕ್ಳೆ. ಓಕೆ, ವರ್ಡ್ ಪ್ರಾಬ್ಲಮ್ಸ್ ಎಷ್ಟಾದ್ರೂ ಸಾಲ್ವ್ ಮಾಡಿ, ಕರೆಕ್ಟ್ ಆಗಿ ಸಾಲ್ವ್ ಮಾಡೋದನ್ನ ಕಲ್ಕೊಳ್ಳಿ. ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ನಿಮಗೆ ಇಕ್ವೇಶನ್ ಬಂದ್ರೆ ಸಾಕು, ಸಾಲ್ವ್ ಮಾಡ್ತೀರಾ ಅಲ್ವಾ? ಅದೇ ತರ ವರ್ಡ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದಾಯ್ತು. ಹೇಳಿದಲ್ಲಿ ನಿಮಗೆ ಸರ್ಕಲ್ ಇಂದ ಡೈರೆಕ್ಟ್ ಆಗಿ ಏರಿಯಾ ಕಂಡುಹಿಡಿಯಿರಿ ಅಂತ ಸಿಂಪಲ್ ಆಗಿ ಕ್ವೆಶನ್ ಕೇಳಬಹುದು. ಕ್ವಾಡ್ರಾಟಿಕ್ ಇಕ್ವೇಶನ್ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದ್ದಾಗ ಶೂನ್ಯಗಳ ನಡುವಿನ ಸಂಬಂಧ ಕೂಡ, ಅದರ ಮೇಲೆ ಕೂಡ ಪ್ರಶ್ನೆ ಬರುತ್ತೆ. ಕೆ ನ ಬೆಲೆನ ಕಂಡುಹಿಡಿಯಿರಿ. ಆಬ್ವಿಯಸ್ಲಿ ಪ್ರೂಫ್ಸ್ ಅಂತೂ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ನೀವು ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ ಈಸಿ ಮಾಡ್ಕೊಳ್ಳಿ. ಕೆಲವೊಂದಿಷ್ಟಂತೂ ತುಂಬಾ ರಿಪೀಟೆಡ್ ಆಗಿದೆ. ಯಾಕೆ ಹೇಳಿದಾಗೆ ಕೋಆರ್ಡಿನೇಟ್ ಜಾಮೆಟ್ರಿ ಮೇಲೆ ನಿಮ್ಗೆ ಅಪ್ಲಿಕೇಶನ್ ಕ್ವೆಶನ್ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ಈ ತರ ವ್ಯಾಲ್ಯೂಸ್ ಕೂಡ ನೆನ್ಪಿಟ್ಕೊಳ್ಳಿ. ಆಲ್ಫಾ ಕ್ಯೂ ಪ್ಲಸ್ ಬೀಟಾ, ಆಲ್ಫಾ ಬೀಟಾ ಕ್ಯೂ, ಇದೆಲ್ಲ ಸಮ್ ಆಫ್ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಮೇಲೆ ಕ್ವೆಶನ್ಸ್ ಇರ್ತವೆ. ಇದು ವ್ಯಾಲ್ಯೂಸ್ ಹೆಂಗ್ ಬರಿಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ? ಟ್ರಯಾಂಗಲ್ ಇಂದ ಎಷ್ಟಾಗುತ್ತೋ ಅಷ್ಟು ನೀವು ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಕೊಂಡಿರಿ. LBA ದಲ್ಲಿದೆ, PYQ ಅಲ್ಲಿ ಇದೆ, ಮಾಡೆಲ್ ಪೇಪರ್ ಅಲ್ಲೂ ಇದೆ. ಅವಿಷ್ಟನ್ನ ಸಾಲ್ವ್ ಮಾಡ್ಕೊಳ್ಳಿ. ಅಂಡ್ ಸರ್ಕಲ್ ಇಂದ ನಿಮ್ಗೆ ಇಲ್ಲಿ ಪ್ರೂಫ್ ಬಂದೇ ಬರುತ್ತೆ. ಆಬ್ವಿಯಸ್ಲಿ ನೀವು ನೋಡಿದೀರಾ. ಸರ್ಕಲ್ ಇಂದ ಪ್ರೂಫ್ಸ್ ಅಂತೂ 2 ಇದೆ. ಅವೆರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. 2ರಲ್ಲಿ 1 ಬಂದೇ ಬರುತ್ತೆ ಅಲ್ವಾ? ಪಾಯಿಂಟ್ ಆಫ್ ಟ್ರೈ ಸೆಕ್ಷನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ.
ಸೊ ಈ ತರ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಮಕ್ಕಳೇ, ಬಿಕಾಸ್ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶನ್ಸ್. ಬಿಡಕ್ ಹೋಗ್ಬಿಡಿ, ಇದ್ರದ್ದು PDF ನಿಮಗೆ ವಾಟ್ಸ್ಆಪ್ ಅಲ್ಲಿ ಸಿಗುತ್ತೆ. ಸೊ ವಾಟ್ಸ್ಆಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೇಕು. ಇದ್ರ ಸೊಲ್ಯೂಷನ್ ಎಲ್ಲ ಬೇಕು ಅಂದ್ರೆ ನನ್ನ ಕ್ಲಾಸ್ ನ ನೀವು ಅಟೆಂಡ್ ಆಗಿ, ಕ್ಲಾಸ್ ಅಲ್ಲಿ ಎಲ್ಲಾನು ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಎವ್ರಿ ಸ್ಟೆಪ್ ಮಾರ್ಕ್ಸ್ ಹೆಂಗ್ ಬರಬೇಕು 100%. ಆ 3 ಮಾರ್ಕ್ಸ್ ಕ್ವೆಶನ್ ಗೆ 3 ಔಟ್ ಆಫ್ 3 ಬರೋ ತರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಕ್ಲಾಸ್ ನ ತಪ್ಪದೆ ಅಟೆಂಡ್ ಆಗಿ, ಐ ವಿಲ್ ಬಿ ಸೀಯಿಂಗ್ ಇನ್ ದ ಕ್ಲಾಸ್. ಓಕೆ, ಅಂಡ್ ಕಾಮೆಂಟ್ ಅಲ್ಲಿ ಹೇಳಿ ನಿಮ್ಗೆ 3 ಮಾರ್ಕ್ಸ್ ಅಲ್ಲಿ ಏನ್ ಟಫ್ ಆಗುತ್ತೆ ಅಂತ. ಸೊ ಅದ್ರ ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ತರ ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ರೆ, ಹೆಂಗ್ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ. ಐ ವಿಲ್ ಬಿ ಸೀಯಿಂಗ್ ಯು ಇನ್ ದ ಕ್ಲಾಸ್. ಟೇಕ್ ಕೇರ್ ಎವ್ರಿವನ್.